ಬಿಡದಿ ಟೌನ್ಶಿಪ್ ಜಟಾಪಟಿ ಜೋರಾಗ್ತಾ ಇದೆ. ರಾಜಕೀಯ ಕಾಳಗಕ್ಕೆ ಬಿಡದಿ ಟೌನ್ಶಿಪ್ ಎಡೆ ಮಾಡಿಕೊಟ್ಟಿದೆ. ಇತ್ತ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮೂಲಕ ಸಮರ ಸಾರೋದಕ್ಕೆ ಸಿದ್ದತೆಗಳು ಕೂಡ ನಡೀತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ರೈತರೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಈಗ ತಯಾರಾಗಿದ್ದಾರೆ. ನಮ್ಮ ರೈತರೇನಿದ್ದೀರಿ, ದೇವೇಗೌಡರ ಕುಟುಂಬ ನಿಮ್ಮ ಜೊತೆಯಲ್ಲಿದೆ. ಟೌನ್ಶಿಪ್ ವಿರೋಧಿಸಿ ದಳಪತಿಗಳ ರಣಕಹಳೆ. ಪಾದಯಾತ್ರೆ ಆಯಿತು, ಈಗ ಸಮಾವೇಶದ ಘೋಷಣೆ. ಆಗಸ್ಟ್ 18ಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ. 18ನೇ ತಾರೀಕು ಘೋಷಣೆ ಮಾಡಿದ್ದೇವೆ. ಅವತ್ತಿನ ದಿನ ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ರಾಜ್ಯ ಸರ್ಕಾರವೂ ಇದು ಉತ್ತರ ಕೊಡಬೇಕಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಅನ್ನದಾತರು ನಿರಂತರ ಹೋರಾಟ ನಡೆಸ್ತಾ ಇದ್ದಾರೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವ ವಿಪಕ್ಷಗಳು ಸರ್ಕಾರದ ವಿರುದ್ಧ ಸಮರ ಸಾರಿವೆ. ಅದರಲ್ಲೂ ರೈತರ ಬೆನ್ನಿಗೆ ನಿಂತು ಜೆಡಿಎಸ್ ಬೈರಮಂಗಲದಿಂದ ಪಾದಯಾತ್ರೆ ನಡೆಸಿ ಆಕ್ರೋಶ ಹೊರಹಾಕಿದೆ. ಆದರೆ ಬೆಂಗಳೂರಿನ ಒಳಗೆ ಪಾದಯಾತ್ರೆಗೆ ಅವಕಾಶ ನೀಡದಿದ್ದಕ್ಕೆ ಇದೇ ಆಗಸ್ಟ್ 18ರಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಜೆಡಿಎಸ್ ನಾಯಕರು ಹಾಗೂ ರೈತರು ಮುಂದಾಗಿದ್ದಾರೆ. ಆದ್ರೆ ಇವತ್ತೇನೇ ನಮ್ಮನ್ನ ಇಲ್ಲಿಗೆ ತಡೆಗಟ್ಟಿದ್ರು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಅಧಿವೇಶನ 13ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ಫ್ರೀಡಂ ಪಾರ್ಕ್ಗೆ ಹೋಗ್ತಕ್ಕಂತ ಒಂದು ಕೆಲಸ ಈ ಭಾಗದ ಎಲ್ಲ ರೈತರ ಜೊತೆಗೂಡಿ ದೇವೇಗೌಡರ ಸಾಹೇಬರ ಮಾರ್ಗದರ್ಶನ ಇರುತ್ತೆ, ಕುಮಾರಣ್ಣ ಅವರ ನೇತೃತ್ವ ಇರುತ್ತೆ, ಇಡೀ ಜನತಾದಳ ಪಕ್ಷ. ಯಾಕೆಂದ್ರೆ ಯಾಕೆ ಹೋಗಬೇಕಾಗಿದೆ ಅಂದ್ರೆ ಇಲ್ಲಿ ಯಾರು ತಿರುಗಿ ನೋಡಿಲ್ಲ. 500ಕ್ಕೂ ಹೆಚ್ಚು ದಿನ ಆಗಿದೆ. ಅವ್ರೇನಾರು ಇಲ್ಲಿ ಬಂದು ತಿರುಗಿ ನೋಡಿ ಅವ್ರ ಕಷ್ಟ ಸುಖ ವಿಚಾರಿಸಿದ್ರೆ ಇವತ್ತು ನಾವು ಈ ಪಾದಯಾತ್ರೆ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಈ ಪಾದಯಾತ್ರೆ ನಿರ್ಮಾಣ ಮಾಡಿದ್ದೇ ಈ ಪರಿಸ್ಥಿತಿ ಕಾಂಗ್ರೆಸ್ನವರು. ಪಾದಯಾತ್ರೆಯನ್ನು ಅರ್ಧಕ್ಕೆ ತಡೆದ ಸಿಟ್ಟಿನಲ್ಲಿರುವ ದಳಪತಿಗಳು ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಪಾದಯಾತ್ರೆಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು ಪ್ರತಿಭಟನೆಗೆ ಸಾಥ್ ಕೊಟ್ಟ ಮೈತ್ರಿ ನಾಯಕರು ಫ್ರೀಡಂ ಪಾರ್ಕ್ ಅಲ್ಲಿ ನಡೆಯುವ ಪ್ರತಿಭಟನೆಗೂ ಕೈಜೋಡಿಸುವ ನಿರೀಕ್ಷೆ ಇದೆ. ಅಧಿವೇಶನ ನಡೆಯುವ ವೇಳೆ ಸರ್ಕಾರವನ್ನು ಕಟ್ಟಿಹಾಕುವುದಕ್ಕೆ ಸದನದ ಒಳಗೂ ಹೊರಗೂ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ ನಡೆಸುವುದಕ್ಕೆ ವಿಪಕ್ಷಗಳು ಚಿಂತನೆ ನಡೆಸಿವೆ.